ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳನ್ನ, ಪಿರಾಮಿಡ್ ಮಾಸ್ಟರ್ಸ್ ಗಳನ್ನ, ಮಾಸ್ಟರ್ಸ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಇವತ್ತು ಕೂಡ ನಾನು ಸರೋಜಿನಿ ಮೇಡಮ್ ಅವರನ್ನ ಸ್ವಾಧ್ಯಾಯಕ್ಕಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ಇವತ್ತು 7 ದೇಹಗಳು, 7 ಬಾಡೀಸ್ ಗಳನ್ನ ಕುರಿತು ಮಾತನಾಡಲಿದ್ದಾರೆ. ವೆಲ್ಕಮ್ ಮೇಡಮ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರಗಳು. ಗುರು ಪತ್ರಿಜಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ನನ್ನ ಗುರುಗಳಾದಂತ ಕಿತಪ್ಪ ಸರಿಗೂ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಜೊತೆಗೆ ಎಲ್ಲ ಅಸ್ಟಲ್ ಮಾಸ್ಟರ್ಗಳಿಗೂ, ಎಲ್ಲ ಸದ್ಯದಲ್ಲಿ ಭೂಮಿಯ ಮೇಲೆ ಧ್ಯಾನ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಸ್ವಾಧ್ಯಾಯದಲ್ಲಿ ನಿನ್ನೆಯವರೆಗೆ ನಾವು ಪಿರಾಮಿಡ್ ಉಪಯೋಗಗಳು, ಪಿರಾಮಿಡ್ ಕುರಿತು ಆದಂತಹ ಸಂಶೋಧನೆ, ಪಿರಾಮಿಡ್ನ ಲಾಭಗಳು, ಪಿರಾಮಿಡ್ ಶಕ್ತಿ, ಇದೆಲ್ಲವನ್ನು ಕುರಿತು ನೋಡಿದೀವಿ. ನಾನು ಹಿಂದೆ ಹೇಳಿದ್ದೆ ಚಕ್ರಗಳ ಬಗ್ಗೆ, ಚಕ್ರಗಳು ದೇಹಗಳ ಬಗ್ಗೆ. ಶರೀರದೊಳಗೆ ಒಟ್ಟು 114 ಚಕ್ರಗಳದಾವ ಅಂತ ಹೇಳ್ತಾರೆ. 114 ಬಾಡೀಸ್ಗಳು, ದೇಹಗಳು ಇದಾವ ಅಂತ ಹೇಳ್ತಾರ. ಅದರಲ್ಲಿ 108 ಶರೀರದ ಒಳಗೆ ಅದಾವ. 108 ಶರೀರದ ಒಳಗಿದ್ರೆ 6 ಶರೀರವನ್ನ ಬಿಟ್ಟು ಹೊರಗೆ ಅದಾವ ಅಂತ ಹೇಳ್ತಾರ. ಆ 108ರಲ್ಲಿ ಮುಖ್ಯವಾಗಿ 9 ಮುಖ್ಯ ಚಕ್ರಗಳು, 9 ರಂಧ್ರಗಳು, 9 ಚಕ್ರಗಳು ಅಂತ ಹೇಳ್ತಾರ. ಆ ರೀತಿ 9 ಚಕ್ರಗಳು. ಆ 9 ಚಕ್ರಗಳಲ್ಲಿ ನಾನು ಹಿಂದೆ 7 ಚಕ್ರಗಳ ಬಗ್ಗೆ ವಿಶ್ಲೇಷಣೆಯನ್ನ ಕೊಟ್ಟಿದ್ದೆ. ಮೂಲಾಧಾರ ಚಕ್ರ, ಅದು ಸ್ಥೂಲ ಶರೀರಕ್ಕೆ ಸಂಬಂಧಿಸಿದ್ದು, ಫಿಸಿಕಲ್ ಬಾಡಿಗೆ. ಇದರ ಬಣ್ಣ ಕೆಂಪು ಅಂತಕ್ಕಂಥದ್ದನ್ನ ಹೇಳಿದ್ದೆ. ಅದರ ಒಂದು ಆಕ್ಟಿವೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ವರ್ಣ ಲಂ ಅಂತಕ್ಕಂಥದ್ದು. ಆಮೇಲೆ ಸ್ವಾಧಿಷ್ಠಾನಯ ಚಕ್ರ, ಇದು ಕಾಂತಿ ಶರೀರ, ಇದು ಎಥರಿಕ್ ಬಾಡಿ ಅಂತಕ್ಕಂಥದ್ದು, ಎಥರಿಕ್ ಬಾಡಿಗೆ ಸಂಬಂಧಪಟ್ಟದ್ದು. ಇದು ಕಿತ್ತಳೆ ಬಣ್ಣವನ್ನು ಹೊಂದಿದ್ದು ಮತ್ತು ಧಮ್ ಅಂತಕ್ಕಂತಹ ಶಬ್ದವನ್ನ, ವರ್ಣವನ್ನ ಅದು ಹೊಂದಿರ್ತದೆ. ಆಮೇಲೆ ಮಣಿಪೂರಕ ಶರೀರ, ಮಣಿಪೂರಕ ಚಕ್ರ, ಇದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಅಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ ನಾವು. ಅಸ್ಟ್ರಲ್ ಬಾಡಿ ಇದು ಹಳದಿ ಬಣ್ಣದ ಒಂದು ಸಂಕೇತವನ್ನು ಹೊಂದಿದೆ. ಮತ್ತೆ ಎಂ ಅಂತಕ್ಕಂಥ ವರ್ಣವನ್ನ ಅದು ತನ್ನ ಆಕ್ಟಿವೇಟ್ಗಾಗಿ ಹೊಂದುತ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಆಮೇಲೆ ವಿಶುದ್ಧಿ ಚಕ್ರ, ವಿಶುದ್ಧಿಗೆ ಇದು ಆಧ್ಯಾತ್ಮಿಕ ಶರೀರ ಅಂತ ಹೇಳ್ತೇವೆ, ಸ್ಪಿರಿಚುವಲ್ ಬಾಡಿ. ಆಧ್ಯಾತ್ಮಿಕ ಶರೀರ, ಸ್ಪಿರಿಚುವಲ್ ಬಾಡಿ ಇದಕ್ಕೆ ಕನೆಕ್ಟ್ ಇರ್ತದೆ. ಮತ್ತು ಇದು ನೀಲಿ ಬಣ್ಣದಿಂದ ಆಕ್ಟಿವೇಟ್ ಆಗ್ತದೆ, ನೀಲಿ ಬಣ್ಣವನ್ನು ಹೊಂದಿರ್ತದೆ. ಇದು ಹಮ್ ಅಂತಕ್ಕಂಥ ವರ್ಣದ ಮುಖಾಂತರ ಆಕ್ಟಿವೇಟ್ ಆಗ್ತದೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಆಜ್ಞಾಚಕ್ರ, ಇದು ಬ್ರಹ್ಮ ಶರೀರ. ಆಜ್ಞಾಚಕ್ರಕ್ಕೆ ಬ್ರಹ್ಮ ಶರೀರ, ಕಾಸ್ಮಿಕ್ ಬಾಡಿ ಅಂತಕ್ಕಂಥದ್ದು ಕನೆಕ್ಟ್ ಇರ್ತದೆ. ಅದು ನೇರಳೆಯ ಒಂದು ಬಣ್ಣವನ್ನ ಹೊಂದಿದ್ದು ಅಂತಕ್ಕಂಥದ್ದು, ನ್ಯೂ ಬ್ಲೂ ಅಂತಕ್ಕಂಥದ್ದನ್ನ ಬಣ್ಣವನ್ನು ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅದು ಹೂ ಅಂತಕ್ಕಂಥ ವರ್ಣವನ್ನ ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆಮೇಲೆ ಸಹಸ್ರಾರ ಚಕ್ರ, ಇದು ದೇಹಾತೀತ ಶರೀರ, ಅಂದ್ರೆ ನಿರ್ವಾಣಿಕ್ ಬಾಡಿ. ಇದಕ್ಕೆ ನಿರ್ವಾಣಿಕ್ ಬಾಡಿ ಅಂತ ಹೇಳ್ತೀವಿ. ಇದು ದೇಹಾತೀತ ಶರೀರ, ಇದು ನೇರಳೆಯ ಬಣ್ಣವನ್ನ, ಆಮೇಲೆ ಓಂ ಶಬ್ದವನ್ನ ಹೊಂದಿರ್ತಕ್ಕಂಥದ್ದು. ಓಂ ಶಬ್ದದಿಂದ ಇದು ಆಕ್ಟಿವೇಟ್ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವು 7 ಚಕ್ರಗಳು ಆದ ನಂತರ
7 ಶರೀರಗಳು, 7 ಚಕ್ರಗಳು. ಚಕ್ರಗಳು ಅಂದ್ರೆ ನಾವು ರೌಂಡ್ ಆಗಿ ರೌಂಡ್ 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 ಐತಿ ಅಂತ ಅಲ್ಲ, ಅದು ತ್ರಿಕೋಣಾಕೃತಿ, ಪಿರಾಮಿಡ್ ಆಕೃತಿಯಲ್ಲಿ ಚಕ್ರಗಳು ನಮಗೆ ಅನ್ಕಾನ್ಶಿಯಸ್ ಆಗಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಚಕ್ರಗಳು ಅಂದ ಕೂಡಲೇ ಚಕ್ರಗಳು ರೌಂಡ್ ಆಗಿಲ್ಲ, ಅದು ಪಿರಾಮಿಡ್ ಆಕೃತಿಯ ಒಂದು ಪಿರಾಮಿಡ್ ಆಕಾರದಲ್ಲಿ, ತ್ರಿಕೋನ ಆಕಾರದಲ್ಲಿ ಚಕ್ರಗಳು ಇರ್ತಾವ. ಅದಕ್ಕಾಗಿ ಪಿರಾಮಿಡ್ ಅನ್ನ ಚಕ್ರಗಳು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕಾಗಿ ನಾವು ಪಿರಾಮಿಡ್ ಕೆಳಗಡೆ ಧ್ಯಾನ ಮಾಡಿದ್ರೆ ಅದು ಬೇಗನೆ ಚಕ್ರಗಳ ಆಕ್ಟಿವೇಟ್ ಆಗ್ತದ ಅಂತಕ್ಕಂಥದ್ದನ್ನ ಕೂಡ ಹೇಳ್ತಾರೆ. ಆ ನಂತರ 8ನೆಯ ಒಂದು ಚಕ್ರ ಶಿಖಾಚಕ್ರ. ಶಿಖಾಚಕ್ರ ಅಂತಕ್ಕಂಥದ್ದು, ಶಿಖಾಚಕ್ರ ಅಂದ್ರೆ ಇದು ಅದು ಭೂಮಿಯ ಬಯಲು, ಇದು ಸಹಸ್ರಾರ ಚಕ್ರ ಬರ್ತದೆ. ಇಲ್ಲೇ ಬ್ರಹ್ಮರಂಧ್ರ ಓಪನ್ ಆಗ್ತದೆ ಈ ಅಳ್ನೆತ್ತಿ ಒಳಗ. ಶಿಖಾಚಕ್ರ ಈ ಭಾಗಕ್ಕೆ, ಶಿಖಾಚಕ್ರ ಇಲ್ಲಿ ಹುರಿ ಇರ್ತದೆ, ನೆತ್ತಿಯ ಹುರಿ. ಈ ಹುರಿಗೆ ಒಂದು ಶಿಖಾಚಕ್ರ ಇಲ್ಲಿ ಬರ್ತಕ್ಕಂಥದ್ದು. ಈ ಶಿಖಾಚಕ್ರ ಇಲ್ಲಿ ಏನು ಬಯಲು, ಬರಿಯ ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲನ್ನೇ ಹೊಂದುವ ಒಂದು ಓತೋಪೋತವಾದಂತ ಒಂದು ಅವಸ್ಥೆ. ಇದರಲ್ಲಿ ಸಹಸ್ರ ದಳ ಅಥವಾ 3 ದಳ ಈ ರೀತಿ ಇಲ್ಲ. ಇದು ಅಖಂಡ ಬಯಲನ್ನ ಹೊಂದಿರತಕ್ಕಂಥದ್ದು. ಅದರಲ್ಲಿ ನಾವು ಎಷ್ಟು ಬೇಕಾದಷ್ಟು ನಾವು ಜರ್ನಿಯನ್ನ ಮಾಡಿದ್ರು ಕೂಡ ಮುಗಿಲಾರ್ದಂತಹ ಒಂದು ಆ ಶಿಖಾಚಕ್ರ ಅಂತ ಹೇಳಿ ಹೇಳ್ತಾರೆ. ಆ ನಂತರ ಶಿಖಾಚಕ್ರದಲ್ಲಿ ನಾವು ಈ ಸಹಸ್ರಾರ ಚಕ್ರವನ್ನ ದಾಟಿದ ನಂತರ ನಾವು ಅತಿ ನಿರ್ವಾಣ ಒಂದು ಹಂತಕ್ಕೆ ಹೋದ ನಂತರ ಆ ಶಿಖಾಚಕ್ರದಲ್ಲಿ ಕನೆಕ್ಟ್ ಆಗ್ತೀವಿ. ಶಿಖಾಚಕ್ರದಲ್ಲಿ ನಾವು ಕನೆಕ್ಟ್ ಆದಾಗ ಸಂಪೂರ್ಣವಾದಂತ ಒಂದು ಅಸ್ಟ್ರಲ್ ಜರ್ನಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಆ ನಂತರ 9ನೇದಾಗಿ ಬರ್ತಕ್ಕಂಥದ್ದು ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ ಅಂದ್ರ ಅದು ತಲೆಯ ಹಿಂದಿನ ಭಾಗದಲ್ಲಿ ಇದು ಶಿಖಾಚಕ್ರ ಇರ್ತಕ್ಕಂಥದ್ದು. ಶಿಖಾಚಕ್ರ ಇಲ್ಲಿದ್ರೆ ಪಶ್ಚಿಮ ಚಕ್ರ ಇಲ್ಲಿ ಕೆಳಗಡೆ, ಆ ಶಿಖಾಚಕ್ರ ಇಲ್ಲಿದ್ರೆ ಪಶ್ಚಿಮ ಚಕ್ರ ಇಲ್ಲಿ ಬರ್ತದೆ. ಇದು ಪಶ್ಚಿಮ ಚಕ್ರ, ಇದು ಸ್ವಂತ ಬೆಳಕನ್ನ ಹೊಂದಿದಂಥದ್ದು. ಇಲ್ಲಿ ಶಿಖಾಚಕ್ರ ಬರ್ತದೆ, ಇಲ್ಲಿ ಪಶ್ಚಿಮ ಚಕ್ರ ಬರ್ತದೆ. ಇಲ್ಲಿ ಸ್ವಂತ ಬೆಳಕನ್ನ ಹೊಂದಿರ್ತದೆ. ನಾವಿಲ್ಲಿ ನೋಡ್ತೀವಿ ಆಜ್ಞಾಚಕ್ರ, ಇದಕ್ಕೆ ಸ್ವಂತ ಬೆಳಕಿರೋದಿಲ್ಲ. ನಾವು ದೀರ್ಘ ಧ್ಯಾನದಲ್ಲಿ ಹೋದಾಗ ನಾವಿಲ್ಲಿ ಪ್ರಖರವಾದಂತ ಬೆಳಕನ್ನು ಕಾಣ್ತೀವಿ. ಒಂದೊಂದ್ಸಾರಿ ಸ್ಫಟಿಕದಂತ ವಸ್ತುವನ್ನ ಕಾಣ್ತೀವಿ, ಸ್ಫಟಿಕ ಲಿಂಗವನ್ನ ಕಾಣ್ತೀವಿ. ಆದ್ರೆ ಇದಕ್ಕೆ ಸ್ವಂತ ಬೆಳಕಿಲ್ಲ, ಇದು ಚಂದ್ರ ಇದ್ದಂಗ. ಇದು ಏನ್ ಪಶ್ಚಿಮ ಚಕ್ರ ಐತ್ಲಾ, ಇದು ಸ್ವಂತ ಬೆಳಕನ್ನ, ಅಖಂಡವಾದ ಬೆಳಕನ್ನ ಹೊಂದಿರ್ತದ. ಆ ಬೆಳಕನ್ನ ಅದು ನಮ್ಮ ಆಜ್ಞಾ ಚಕ್ರಕ್ಕೆ ತನ್ನ ಬೆಳಕನ್ನ ಕೊಡ್ತದೆ. ನಾವು ಲೀನವಾದಾಗ, ಧ್ಯಾನದಲ್ಲಿ ಲೀನವಾದಾಗ ಆ ಹಿಂದಿನ ಶಿಖಾಚಕ್ರದ ಒಂದು ಬೆಳಕು, ಅಯ್ಯೋ ಎಲ್ಲಿ ಹೋಯ್ತಿದು, ಏನಾಯ್ತು? ಓಕೆ. ಪಶ್ಚಿಮ ಚಕ್ರದ ಬೆಳಕು ಈ ಆಜ್ಞಾ ಚಕ್ರದ ಮೇಲೆ ಪ್ರಯೋಗ ಆಗ್ತದೆ. ಆವಾಗ ನಮಗ ಇಲ್ಲಿ ಬೆಳಕು ಕಾಣ್ತದ, ನಮ್ಮ ಕಣ್ಣಿಗೆ ಬೆಳಕಿನ ಒಂದು ಕಿರಣದ ಅನುಭವ ಆಗ್ತದೆ. ಈ ಪಶ್ಚಿಮ ಚಕ್ರ ಬೆಳಕನ್ನ ಹೊಂದಿದಂತ ಒಂದು ಶಕ್ತಿಯುತ ಚಕ್ರ. ಅದು ಮನುಷ್ಯನ ಈ ಹಿಂದಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೋಡ್ತೇವೆ. ಇವು ಎರಡೂ ಕೂಡ ಶಿಖಾಚಕ್ರ ಮತ್ತು ಪಶ್ಚಿಮ ಚಕ್ರಗಳು ಬಾಡಿಯನ್ನ ಬಿಟ್ಟು, ಶಿಖಾಚಕ್ರದ ಮನುಷ್ಯನ ದೇಹವನ್ನ ಬಿಟ್ಟು ಇನ್ನೂ ದೂರಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಇದು ಅಯಾನುಗೋಲದ ಹೊಂದತಕ್ಕಂಥದ್ದು ನೋಡಬಹುದು. ಆ ನಂತರದಲ್ಲಿ ಪಶ್ಚಿಮ ಚಕ್ರವು ಕೂಡ ಆ ಅಯಾನುಗೋಲದ ಆಚೆಗೆ ಹೋಗಿ ಇನ್ನು ಭೂಮಿಯ ಮೇಲೆ ಒಂದು 19 ಕಿಲೋಮೀಟರ್ಗಳವರೆಗೆ ಗಾಳಿ ಇದೆ. 19 ಕಿಲೋಮೀಟರ್ ವರೆಗೆ ನಾವು ಗಾಳಿಯನ್ನ ಕಾಣಬಹುದು. ಬಟ್ ಅದಕ್ಕಿಂತಲೂ ಮೇಲೆ ಹೋದ್ರೆ ಗಾಳಿ, ವಾಯು ಯಾವುದೂ ಇಲ್ಲ. ಆ ಮೇಲಕ್ಕೆ ಹೋಗಿ ಪಶ್ಚಿಮ ಚಕ್ರ ಬೆಳಕನ್ನ ಹೊಂದತಕ್ಕಂತಹ ಶಕ್ತಿಯನ್ನ ಹೊಂದಿರ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಇವು ಎರಡು ಚಕ್ರಗಳು ಕೂಡ ಒಂದು ವಿಶಿಷ್ಟವಾದಂತ
ದೇಹದಿಂದ ಹೊರಗೆ ಇರ್ತಕ್ಕಂಥ ಚಕ್ರಗಳು. 9 ಚಕ್ರಗಳು, 6 ಚಕ್ರಗಳಲ್ಲಿ ದೇಹದಿಂದ ಹೊರಗೆ ಇರ್ತಕ್ಕಂಥ 6 ಚಕ್ರಗಳಲ್ಲಿ ಈ 2 ಚಕ್ರಗಳು ಬಹಳ ಮುಖ್ಯವಾದಂತಹ ಚಕ್ರಗಳು ಅಂತೇಳಿ ಇವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇನ್ನು ಉಳಿದಂತ 4 ಚಕ್ರಗಳು ಅವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕೇಳ್ತಾ ಇಲ್ಲ, ಸಿಗ್ತಾ ಇಲ್ಲ ನಮಗೆ. ಬಟ್ ಇವ್ 2 ಚಕ್ರಗಳು ಕೂಡ ಮನುಷ್ಯನ ಸಹಸ್ರಾರ ಚಕ್ರದ ನಂತರ ಮನುಷ್ಯನ ಆ ಚಕ್ರವನ್ನು ದಾಟಿ ನಾವು ಮುಂದಕ್ಕೆ ಹೋದಾಗ ಶಿಖಾಚಕ್ರವನ್ನ ಅನುಭವಿಸ್ತೀವಿ. ಶಿಖಾಚಕ್ರವನ್ನ ಬಿಟ್ಟು ಮುಂದಕ್ಕೆ ಹೋದಾಗ ನಾವು ಪಶ್ಚಿಮ ಚಕ್ರವನ್ನ, ತಲೆ ಹಿಂಭಾಗದಿಂದ ಇರ್ತಕ್ಕಂಥ ಪಶ್ಚಿಮ ಚಕ್ರದಿಂದ ನಾವು ಇನ್ನೂ ಅಯಾನುಗೋಲವನ್ನು ದಾಟಿ ಮೇಲಕ್ಕೆ ಹೋಗಿ ನಾವು ಧ್ಯಾನಾನುಭವವನ್ನು ಹೊಂದಿ ಅಲ್ಲಿ ಮುಕ್ತಿಯ ಮಾರ್ಗಕ್ಕೆ ನಾವು ಕನೆಕ್ಟ್ ಆಗ್ತೀವಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಈ 2 ಚಕ್ರಗಳು ಕೂಡ ಮನುಷ್ಯನ ದೇಹಾತೀತವಾದಂತಹ ದೇಹದ ಹೊರಗಡೆ ಇರ್ತಕ್ಕಂಥ 2 ಚಕ್ರಗಳು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಈ ಎಲ್ಲಾ 108 ಚಕ್ರಗಳು ಹೇಳ್ತಾರ, ಅದಕ್ಕಾಗಿ 108 ಮಣಿಗಳನ್ನ ಎಣಿಸ್ತೇವಿ, 108 ಶ್ಲೋಕಗಳನ್ನ ಹೇಳ್ತೇವಿ. ಯಾವ್ದನ್ನು ಒಂದು ಬರಿಬೇಕು ಅಂತಂದ್ರ 108 ಬರೀರಿ ಅಂತ ಹೇಳ್ತೀವಿ. ಯಾಕಂದ್ರೆ 108 ಚಕ್ರಗಳು ಮನುಷ್ಯನ ಶರೀರದಲ್ಲಿ ಇರೋದ್ರಿಂದ ಪ್ರತಿಯೊಂದು ಚಕ್ರಕ್ಕೂ ಕೂಡ ಆ ಶಬ್ದ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ 108 ನಾವು ಜಪಗಳನ್ನ ಮಾಡ್ತೇವೆ, 108 ನಾಮಾವಳಿಗಳನ್ನ ಹೇಳ್ತೇವೆ, 108 ಪೂಜೆ ಮಾಡುವಾಗ 108 ದಳಗಳನ್ನ ಏರ್ಸೋದು. ಈ ರೀತಿ ಅಧ್ಯಾತ್ಮದಲ್ಲಿ ಒಂದು ನಿಯಮ ಇರೋದನ್ನ ನಾವು ಕಾಣ್ತೇವೆ. ಮಿಕ್ಕಿದ 6 ನಮ್ಮ ಚಕ್ರಗಳು ದೇಹದ ಹೊರಗೆ ಅದಾವ. ಆ ದೇಹದ ಹೊರಗೆ ಇರ್ತಕ್ಕಂಥ 6 ಚಕ್ರಗಳಲ್ಲಿ ಇವೆರಡು, ಶಿಖಾಚಕ್ರ ಮತ್ತು ಪಶ್ಚಿಮ ಚಕ್ರ, ಇವೆರಡೂ ಕೂಡ ಮನುಷ್ಯನನ್ನ ನಾವು ಸೂಕ್ಷ್ಮ ಶರೀರದಿಂದ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರ, ಆ ನಂತರ ಕಾಸಲ್ ಬಾಡಿ ಅಂತಕ್ಕಂಥದ್ದು ಕಾರಣ ಶರೀರ, ಇವೆರಡೂ ಶರೀರಗಳಿಗೆ ಮೂಲವಾದಂತ, ಇವೆರಡೂ ಶರೀರಗಳು ಅಲ್ಲದ ಹೊಂದದ, ಇವೆರಡೂ ಶರೀರಗಳಕ್ಕಿಂತಲೂ ಹಿಂದೆ ಇರುವ ಒಂದು ಶರೀರ ಕಾಸಲ್ ಬಾಡಿ ಅಂತ ಹೇಳ್ತೇವೆ. ನಾವು ಆ ಕಾಸಲ್ ಬಾಡಿಗೆ ಹೋದಾಗ ನಾವು ಮುಕ್ತಿಯನ್ನ, ಪರಮ ಮುಕ್ತಿಯನ್ನ ಹೊಂದಿ ಶಿವಶಕ್ತಿಗೆ ಒಂದಾಗ್ತೀವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಇದು ಸೂಕ್ಷ್ಮವಾದಂತಹ ಶರೀರದ ನಂತರ ನಾವು ಕಾರಣ ಶರೀರಕ್ಕೆ, ಆನಂದಮಯ ಕೋಶಕ್ಕೆ, ಫೈನಲ್ ಕಾಸ್ ಆಫ್ ಕ್ರಿಯೇಷನ್ ಅಂತಕ್ಕಂಥದ್ದು. ಈಗ ಒಂದು ಅರಳೆ ಮರದ ಬೀಜ ಬಿದ್ದು ಅರಳೆ ಮರ ನಾಟ್ಯದ. ಬಟ್ ಆ ಬೀಜ ಎಲ್ಲಿಂದ ಬಿತ್ತು, ಬೀಜ ಏನು, ಬೀಜ ಎಲ್ಲಿಂದ ಬತ್ತು, ಅದು ಕಾಸಲ್ ಬಾಡಿ. ಮನುಷ್ಯನ ಶರೀರ ಅದ, ಇದು ಸ್ಥೂಲ ದೇಹ ಕಾಣ್ತಕ್ಕಂಥದ್ದು, ಇದು ಅನ್ನಮಯ ಶರೀರ, ಇದಕ್ಕೆ ಪಂಚಭೂತಗಳಿಂದ ಆದಂತ ಶರೀರ ಅನ್ನಮಯ ಶರೀರ ನಾವು ಹೇಳ್ತೇವೆ. ಇದು ಆಹಾರಮಯ ಶರೀರ. ಆಮೇಲೆ ಒಳಗಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಅಸ್ಟ್ರಲ್ ಬಾಡಿಯನ್ನ ನಾವು ಅನುಭವಿಸ್ತೇವೆ. ನಮ್ಮ ಶರೀರದ ಪ್ರತಿಯೊಂದು ಅಸ್ಟ್ರಲ್ ಬಾಡಿಯ ಕೆಲಸಗಳ ನಡಿಲಿಕ್ಕೆ ಈ ಸ್ಥೂಲ ಶರೀರ ಬೇಕು. ಬಟ್ ಸೂಕ್ಷ್ಮ ಮತ್ತು ಸ್ಥೂಲ ಇವು 2 ಶರೀರಗಳ ಮಿಕ್ಕಿ ಒಂದಿರ್ತಕ್ಕಂಥದ್ದು ಕಾಸಲ್ ಬಾಡಿ ಅಂತ ಹೇಳ್ತೇವೆ. ಈ ಶರೀರಕ್ಕೆ ಮತ್ತು ಸೂಕ್ಷ್ಮ ಶರೀರಕ್ಕೆ ಎಲ್ಲಿಯಿಂದ ಶಕ್ತಿ ಬತ್ತು ಅಂತಕ್ಕಂಥದ್ದನ್ನ ನಾವು ಆ ಸೂಕ್ಷ್ಮ ಶರೀರದಲ್ಲಿ ಕಾಸಲ್ ಬಾಡಿಯಲ್ಲಿ ನೋಡಬಹುದು. ಅದನ್ನ ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತಿಳಿಬೇಕು ಅಂತಂದ್ರೆ ಅದನ್ನ ನಾವು ಹೆಚ್ಚು ಧ್ಯಾನವನ್ನ ಮಾಡಿದಾಗ, ಧ್ಯಾನ ಮತ್ತು ಕರ್ಮ ನಂತರ ಇರ್ತಕ್ಕಂಥದ್ದು ಜ್ಞಾನ. ಯಾವಾಗ ನಾವು ಜ್ಞಾನವನ್ನ ಅಖಂಡವಾಗಿ ಹೊಂದುತ್ತೇವೆ ಆವಾಗ ಆ ಕಾರಣಗಳನ್ನ, ಕಾಸಲ್ ಬಾಡಿಯ ಅಲ್ಲಿ ಇರ್ತಕ್ಕಂಥ ಕಾರಣಗಳನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಾವೊಂದು ಉದಾಹರಣೆ ಹೇಳ್ಬೋದು, ಕೋಳಿ ಮೊದಲು ತತ್ತಿ ಮೊದಲು ಅಂತಕ್ಕಂಥದ್ದನ್ನ. ಯಾವುದು ಮೊದಲು ಅನ್ನೋದು ಅಷ್ಟ ಕಠಿಣವಾದದ್ದು, ಯಾವುದು ಮೊದಲು ಅನ್ನೋದು ಹೇಳೋದು ಅಷ್ಟ ಕಠಿಣ ಮಾಡ್ತದ. ಅವು ಯಾವುದು ಮೊದಲು, ಅವುಗಳಿಗೆ ಮೊದಲಾದಂಥದ್ದು ಕಾರಣ ಶರೀರ. ಈ ಒಂದು ಭೂಗೋಳ, ಈ ಒಂದು ಪೃಥ್ವಿ ರಚನೆ ಆಗ್ಯದ. ಇದು ಯಾವಾಗ ಯಾವುದೋ ಒಂದು ಅವಧಿಯಲ್ಲಿ ಜಗತ್ತಿನಲ್ಲಿ ಪ್ರಳಯವಾದಾಗ ಈ ಒಂದು ಭೂಮಿ ಆಯ್ತು, ಈ ಒಂದು ನೀರು ಆಯ್ತು, ಜಲ ಆಯ್ತು, ವಾಯು ಆಯ್ತು. ಇದು ಹೇಗಾಯ್ತು ಅಂತಕ್ಕಂಥದ್ರ ಸತ್ಯವೇ ಕಾಸಲ್ ಬಾಡಿಯಲ್ಲಿ ಸಿಗ್ತದ, ನಮಗ ಕಾಸಲ್ ಶರೀರದಲ್ಲಿ ಸಿಗ್ತದ ಅಂತಕ್ಕಂಥದ್ದನ್ನ ನೋಡ್ಬೋದು.
ಈ ಎರಡೂ ಶರೀರಗಳ ಅತೀತವಾದಂತ ಒಂದು ಶರೀರ, ಕಾಜಲ್ ಶರೀರ ಅಂತ ಹೇಳ್ಬೋದು. ಮತ್ತೆ 7 ಚಕ್ರಗಳ, ನಮ್ಮ ದೇಹದಲ್ಲಿರ್ತಕ್ಕಂಥ 7 ಚಕ್ರಗಳ ಹೊರಗಡೆಗೆ ನಾವು ಹೋದಾಗ ತಲೆಯ ಹಿಂದಿನ ಭಾಗದಲ್ಲಿ, ತಲೆಯ ಸುರುಳಿಯ ಭಾಗದಲ್ಲಿ ಬರ್ತಕ್ಕಂಥದ್ದು ಶಿಖಾಚಕ್ರ. ಅದು ಬಯಲು, ಅಲ್ಲಿ ಯಾವುದೇ ಬಂಧನ ಇಲ್ಲ, ತ್ರಿದಳ ಇಲ್ಲ, ಸಹಸ್ರದಳ ಇಲ್ಲ, ಅಥವಾ ಮತ್ಯಾವುದೇ ಬಂಧನ ಇಲ್ಲದೆ ಬಟ್ಟ ಬಯಲಿನ ಸ್ಥಿತಿಯನ್ನ ನಾವು ಅನುಭವಿಸ್ತೀವಿ. ಅಲ್ಲಿ ಹೋದಾಗ ಬಟ್ಟ ಬಯಲಿನ ಸ್ಥಿತಿಯನ್ನ ಅನುಭವಿಸ್ತೀವಿ. ಓತಾಪೋತವಾದಂತ ಬಯಲು. ನಾವು ಅದನ್ನು ಮುಟ್ಲಿಕ್ಕೆ, ಅದನ್ನು ಹಿಡಿಲಿಕ್ಕೆ, ಹೊಂದಲಿಕ್ಕೆ, ಅದನ್ನ ನಾವು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಓತಾಪೋತವಾದಂತಹ ಬಯಲನ್ನ ನಾವು ಅನುಭವಿಸ್ತೇವೆ. ಅದನ್ನ ನಾವು ಏನಂತೀವಿ? ಶಿಖಾಚಕ್ರ ಅಂತೇವಿ. ಅದನ್ನ ನಂತರ ಹೋಗ್ತಕ್ಕಂಥದ್ದು ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ ಸ್ವಂತ ಬೆಳಕನ್ನು ಹೊಂದಿದಂಥದ್ದು. ಹೇಳ್ತಾರ, ಹಿರಿಯರು ಹೇಳ್ತಾರ, ತಲೆ ಮೇಲೆ ಈ ಸ್ಥಳದಲ್ಲಿ ಹೊಡಿಬಾರ್ದು, ಯಾರಿಗೆ ಈ ಸ್ಥಳದಲ್ಲಿ ಒಂದು ರೋಡದಿಂದ ಇಟ್ಟು ಬಿಟ್ರೆ ಆ ಮನುಷ್ಯ ಸತ್ ಹೋಗ್ತಾನ ಅನ್ನೋದನ್ನ ನಾವು ನೋಡ್ಬೋದು. ಒಂದೇ ಗಜ್ಜಿನಲ್ಲಿ ಸತ್ ಹೋಗ್ತಾನ. ಯಾಕಂದ್ರೆ ಅಲ್ಲೇ ನಿಜವಾದ ಒಂದು ಬೆಳಕು ಅಥವಾ ಶಕ್ತಿ ಅಥವಾ ಸ್ಫೂರ್ತಿ ಅಲ್ಲಿ ಇರ್ತದೆ. ಪಶ್ಚಿಮ ಚಕ್ರದೊಳಗ ಸ್ವಂತ ಬೆಳಕನ್ನು ಹೊಂದಿದಂಥದ್ದು. ಆ ಬೆಳಕು ಕಟ್ ಆದ್ರೆ ಭೂಮಿಯ ದೇಹದ ಎಲ್ಲಾ ಶರೀರಗಳ ಒಂದು ಶಕ್ತಿಯ ರಂಧ್ರಗಳು ಕಟ್ಟಾಗಿ ಹೋಗ್ತಾವ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಾವು ಸಾಮಾನ್ಯವಾಗಿ ನೋಡಿದ್ರೆ ಆ ಚಕ್ರವನ್ನ ನಾವು ಬಹಳ ಸೂಕ್ಷ್ಮ ಚಕ್ರ ಅಂತಕ್ಕಂಥದ್ದನ್ನ ನೋಡ್ಬೋದು. ಇಷ್ಟು ಈ 2 ಚಕ್ರಗಳ ಬಗ್ಗೆ, ಆ 2 ಶರೀರಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ನಾವು ಮಣಿಪೂರಕ, ಅನಾಹತ, ಆಜ್ಞಾ ಈ ಎಲ್ಲಾ ಚಕ್ರಗಳಿಗೆ ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗ್ತೈತಿ? ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತ ಒಂದು ಶಬ್ದ, ಆಮೇಲೆ ಮೂಲ ಆಧಾರ, ಯಾವ ಒಂದು ಶರೀರಕ್ಕೆ ಮೂಲ ಆಧಾರವಾದಂತ ಒಂದು ಬೋನು ಅಂತ ಹೇಳ್ತೀವಿ ನಾವು, ಅಲ್ಲಿ ಲಂ ಅಂತಕ್ಕಂಥ ಲಂಕಾರವನ್ನು ಹೇಳ್ತಾ ಅದನ್ನ ನಮಗೆ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಅದು ಕೆಂಪು ವರ್ಣದ ಒಂದು ಕೆಂಪು ವರ್ಣವನ್ನ ಅದು ಸಂಕೇತಿಸ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಅದೇ ರೀತಿ ಸ್ವಾಧಿಷ್ಠಾನಕ್ಕೆ ಧಮ್ ಅಂತಕ್ಕಂಥ ವರ್ಣ, ನಾವು ಯಾವಾಗ ಆ ಶರೀರಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗ್ತದಲ್ಲ ಅವಾಗ ಈ ವರ್ಣಗಳನ್ನ ನಾವು ಉಚ್ಚರಿಸ್ತಾ ಎಲ್ಲ ಬಾಡಿಗಳಲ್ಲಿಯೂ ಕೂಡ ನಾವು ವಿಶಿಷ್ಟವಾದಂತ ಒಂದು ಹಂತವಾಗಿ ಮೂಲಾಧಾರ ಚಕ್ರದಿಂದ ಹಿಡಿದು ಸ್ವಾಧಿಷ್ಠಾನ ಚಕ್ರಕ್ಕೆ, ಸ್ವಾಧಿಷ್ಠಾನದಿಂದ ಮಣಿಪುರಕ್ಕೆ, ಮಣಿಪುರದಿಂದ ಅನಾಹತಕ್ಕೆ, ಅನಾಹತದಿಂದ ವಿಶುದ್ಧಿಗೆ, ವಿಶುದ್ಧಿಯಿಂದ ಆಜ್ಞಾಚಕ್ರಕ್ಕೆ, ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ. ನಾವು ಸಹಸ್ರಾರಕ್ಕೆ ಬಂದಾಗ ನಾವು ಎಡಗಡೆಯ ನಾಡಿ ಸೂರ್ಯನಾಡಿ, ಬಲಗಡೆಯ ನಾಡಿ ಚಂದ್ರನಾಡಿ, ಅವೆರಡರ ಮಧ್ಯೆ ಇರ್ತಕ್ಕಂಥ ಸುಷುಮ್ನ ನಾಡಿ, ಈ 3 ಕೂಡಿದಂತ ಈ ಸ್ಥಳವನ್ನ ನಾವು ಇಲ್ಲಿ ಭೃಗುಟಿ, ಬ್ರಹ್ಮರಂಧ್ರ ಇಲ್ಲಿ ಹೇಳ್ತೀವಿ ನಾವು. ಇದು ತ್ರಿದಳ ಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನ ಅಂತ ಕೂಡ ಹೇಳ್ತಾರೆ. ಆ ತ್ರಿದಳ ಸ್ಥಾನದಲ್ಲಿ ವಿಶಿಷ್ಟವಾದಂತ ಒಂದು ಅನುಭವ ಬರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ಹೋದ ಕೂಡಲೇ ನೆತ್ತಿಯ ಮೇಲೆ ಇರ್ತಕ್ಕಂಥ ಈ ಸಹಸ್ರಾರ ಚಕ್ರದಲ್ಲಿ ಇರ್ತಕ್ಕಂಥ ಇಲ್ಲಿ ಬ್ರಹ್ಮ ನಾವು ಬ್ರಹ್ಮರಂಧ್ರ ಓಪನ್ ಆದ ಸಂದರ್ಭದಲ್ಲಿ ನಮಗೇನಾಗ್ತದೆ ಅಂದ್ರೆ ಕಾಸ್ಮಿಕ್ ಎನರ್ಜಿ ಒಳಗೆ ಹೋಗಿ ನಾವು ವಿಶಿಷ್ಟವಾದಂತಹ ಶಕ್ತಿಯನ್ನ ಹೊಂದ್ಕೊಳ್ತೇವೆ. ಕಾಸ್ಮಿಕ್ ಎನರ್ಜಿಯ ಮೂಲಕ ನಮ್ಮ ದೇಹದಲ್ಲಿ ವಿಶಿಷ್ಟವಾದಂತ ಎನರ್ಜಿ ಬಂದು ಒಂದು ಲೈಟ್ ಅಥವಾ ಒಂದು ಎನರ್ಜಿಯ ಒಂದು ಸೆಳೆತ ದೇಹದಲ್ಲಿ ಬಂದಾಗ ನಾವು ನಮ್ಮ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿ ಆ ನಂತರ ನಾವು ಏನ್ ಮಾಡ್ತೇವೆ? ಶಿಖಾಚಕ್ರದ ಅನುಭವವನ್ನು ಹೊಂದುತ್ತೇವೆ. ಶಿಖಾಚಕ್ರದ ಅನುಭವದ ನಂತರ ನಾವು ಒಂದು ಪಶ್ಚಿಮ ಚಕ್ರ ಅಥವಾ ನಿಶೂನ್ಯ ಚಕ್ರ, ಶೂನ್ಯದಿಂದ ಶೂನ್ಯಕ್ಕೆ, ಅತಿ ಶೂನ್ಯಕ್ಕೆ ಹೋಗ್ತೇವೆ. ಆ ಒಂದು ಚಕ್ರದ ಒಂದು ಸಂಕೇತ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಇಷ್ಟು ಎಕ್ಸ್ಪ್ಲನೇಷನ್ ಅನ್ನ ನಾನು ಈ ಚಕ್ರಗಳ ಬಗ್ಗೆ ಹೇಳ್ತಾ ನನ್ನ ಸ್ವಾಧ್ಯಾಯವನ್ನ ಮುಗಿಸಿ ಬಯಸ್ತಾ ಇದ್ದೇನೆ ಇವತ್ತಿಂದು. ತುಂಬಾ ಸಂತೋಷ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಮಾಡಿದ್ರಿ ಮೇಡಮ್. ಚಕ್ರಗಳ ಬಗ್ಗೆ ಧ್ಯಾನ ಕೂಡಿಸ್ತೀರಿ? ಓಕೆ, ಕೂಡಿಸ್ತೇನ್ರಿ ಮೇಡಮ್. ಕೂಡಿಸ್ಬಿಟ್ರಿ.
ಎಲ್ಲರೂ ಕೈಗಳನ್ನೇ ಲಾಕ್ ಮಾಡ್ಕೊಳ್ಳಿ. ಸ್ಪೆಕ್ಟ್ ಇದ್ರೆ ತೆಗೆದ್ಬಿಡಿ. ಕಾಲುಗಳನ್ನ ಅಲ್ಲೇ ಲಾಕ್ ಮಾಡಿ. ಪಿರಮಿಡ್ ಇದ್ರೆ ಅಳವಡಿಸ್ಕೊಳ್ಳಿ. ಉಸಿರಿನ ಮೇಲೆ ವಿಶೇಷವಾದಂತಹ ಗಮನವಿಡಿ. ಶ್ವಾಸದ ಮೇಲೆ ವಿಶೇಷವಾದ ಗಮನವಿಡಿ. ಚಕ್ರಗಳ ಒಂದು ಚಿತ್ರದ ಪುಸ್ತಕ ನೋಡಬಹುದು. ವಿಶೇಷವಾದಂಥ ಗಮನವನ್ನ ಇಟ್ಟು ಉಸಿರನ್ನೇ ಅಬ್ಸರ್ವ್ ಮಾಡಿ. ಯಾವಾಗ ನೀವು ಇಡ ಮತ್ತು ಪಿಂಗಳ ನಾಡಿಗಳಿಂದ, ಸೂರ್ಯ ಮತ್ತು ಚಂದ್ರ ನಾಡಿಗಳಿಂದ ಉಸಿರನ್ನ ತೆಗೆದುಕೊಳ್ಳುವಂಥದ್ದು, ಉಸಿರನ್ನ ಬಿಡುವಂಥದ್ದು ಮಾಡಿದ್ಯಾದರೆ ಸುಷುಮ್ನ ನಾಡಿಯಲ್ಲಿ ಆ ನಾಡಿಗಳು ಒಂದಾಗುತ್ತವೆ. ಉಸಿರು ಚಿಕ್ಕದಾಗುತ್ತದೆ, ಅತಿ ಚಿಕ್ಕದಾಗುತ್ತದೆ, ಅತಿ ಚಿಕ್ಕದಾಗುತ್ತದೆ. ಉಸಿರು ಬೇಳೆಕಾಳಿನಷ್ಟಾಗಿ ಬುರುಗುಟಿಯ ಸ್ಥಳದಲ್ಲಿ ಒಂದಾಗುತ್ತದೆ. ಆಗ ಬಾಹ್ಯ ಜಗತ್ತಿನ ಅನುಭವ, ಸ್ಪರ್ಶ ನಮಗೆ ನಿಂತು ಹೋಗುತ್ತದೆ. ಯಾವಾಗ ನಮಗೆ ಬಾಹ್ಯ ಜಗತ್ತಿನ ಸ್ಪರ್ಶ ನಿಲ್ಲುತ್ತದೆಯೋ ಆಗ ನಾವು ಆಂತರಿಕ ಶರೀರಕ್ಕೆ ಪ್ರವೇಶಿಸುತ್ತೇವೆ. ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯನ್ನು ಹೊಂದುತ್ತೇವೆ. ಆದಿಶಂಕರರು ಹೇಳಿದಂತ ಅಹಂ ಬ್ರಹ್ಮಾಸ್ಮಿ ನಮ್ಮನ್ನ ನಾವು ಅರಿಯಲು, ನಮ್ಮನ್ನು ನಾವು ತಿಳಿದುಕೊಳ್ಳಲು ಧ್ಯಾನವೇ ಮುಖ್ಯ. ಧ್ಯಾನವೇ ಮುಖ್ಯ. ಅದರಲ್ಲಿಯೂ ಸುಲಭವಾದ, ಸರಳವಾದ ಬ್ರೆತ್ ಅಬ್ಸರ್ವೇಷನ್ನಿಂದ ನಾವು ಬಹುಬೇಗನೆ ನಮ್ಮೊಳಗೆ ಪ್ರವೇಶಿಸಲು ಸಾಧ್ಯವಿದೆ. Observe your breath only. Masters, cut on your thoughts. ವಿಚಾರಗಳು ಒಳನೂಕಲು ಪ್ರಯತ್ನಿಸುತ್ತವೆ. ಅವುಗಳನ್ನು ತೊಡೆದು ಹಾಕಿರಿ. ಅವುಗಳನ್ನು ಅಲ್ಲಿಯೇ ನಿಲ್ಲಿಸಿಬಿಡಿ. ಒಳಗೆ ಬರಲು ಅವಕಾಶ ಕೊಡಬೇಡಿ. ನೀವು ಯಾವಾಗ ಬ್ರೆತ್ ಅನ್ನು ಅವಲಂಬಿಸುತ್ತೀರೋ, ಯಾವಾಗ ಉಸಿರನ್ನು ಅಬ್ಸರ್ವ್ ಮಾಡುತ್ತೀರೋ ಆಗ ಯಾವ ವಿಚಾರವೂ ಒಳಗೆ ಬರಲು ಆಗಲಾರದು, ಸಾಧ್ಯವಿಲ್ಲ. ಆಗ ವಿಚಾರರಹಿತ ಶೂನ್ಯ ಸ್ಥಿತಿಗೆ ಬರುತ್ತೇವೆ. ಶೂನ್ಯದಲ್ಲಿ ಶೂನ್ಯ.
ಬಯಲಿನಲ್ಲಿ ಬಯಲ.
ಉಸಿರಾಟದ ಸರ್ವಜನ್ ಮೇಡಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ. Thirty seconds. Ten seconds. Five, four, three, two, one, 0. ನಿಧಾನವಾಗಿ
ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ನಿಮ್ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನ ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನ ಓಪನ್ ಮಾಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ. ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರಿ. ಹಲೋ. ಹಾ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಆಗಿರ್ ಮಾತಾಡ್ರಿ ಮೇಡಮ್. ಅದೇ ಮತ್ತೆ ನನ್ಗೆ ಚಕ್ರಗಳು ಸುಮ್ನೆ ಗರ 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 ತಿರುಗ್ತಾ ಇದೆ. ಹೌದ್ರಿ. ಒಂದು ಫೀಲ್ ಆಯ್ತು. ಅದೇ ಬೆಳಿಗ್ಗೆನೂ ಆಗ್ಯದ ನಿಮ್ಗೆ ಆಕ್ಟಿವೇಶನ್. ಹಾ, ಈಗನು ಚಕ್ರಗಳ ಬಗ್ಗೆನೇ ಹೇಳಿದ್ರಲ್ಲ. ಹೌದೌದು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಎಲ್ಲ ಒಂದೊಂದೇ ಚಕ್ರಗಳು, ಅವುಗಳ ಬಣ್ಣಗಳು ಇದು ಅದೆಲ್ಲ ಕಾಣಿಸ್ಲಿಕ್ಕತ್ತವೇನ್ರಿ ಮೇಡಮ್? ಇಲ್ಲ, ಬರೀ ತಿರುಗ್ತಾ ಇದೆ ಮೇಡಮ್, ತುಂಬಾ ತಿರುಗ್ತಾ ಇದೆ. ಓಕೆ. ಸರೋಜಾ ಮೇಡಮ್ ಗೊತ್ತಿಲ್ಲ, ಮುಂದೆ ಏನಾಗತ್ತೋ ಗೊತ್ತಿಲ್ಲ. ಇಲ್ಲ, ಏನಾಗಲ್ರಿ, ಏನಾಗಲ್ಲ. ಅವಕ್ ಇನ್ನಿಷ್ಟು ಕ್ಲಾರಿಟಿ ಬರ್ತದ್ರಿ ಮೇಡಮ್. ಕ್ಲಾರಿಟಿ ಗೊತ್ತಾಗ್ತದ, ಕಲರ್ಗಳು ಗೊತ್ತಾಗ್ತದ. ಓಕೆ ಓಕೆ ಮೇಡಮ್. ಗಿರಿಜಾ ಮೇಡಮ್ ಮಾತಾಡ್ತೀರಿ? ಮೇಡಮ್, ನಡು ಏನೋ ಶಬ್ದ ಬಂತಲ್ಲ, ಹಿಂಗ್ ಗುರ್ರ ಗುರ್ರ ಏನೋ ನರಳಿದಂಗ. ಅದು ಸರೋಜಿನಿ ಮೇಡಮ್ ಅವ್ರದ್ದು ಧ್ಯಾನದ್ರಿ ಇದು. ಅದನ್ನ ಪೂರಾ ಇದು ಮಾಡಿದ್ದಿಲ್ಲ, ಅನ್ಮ್ಯೂಟ್ ಮಾಡಿದ್ದಿಲ್ಲ ಸ್ವಲ್ಪ ಹೊತ್ತು. ಹೌದೌದು. ಕದ್ಲೆ ಎಲ್ಲ ಮಾತಾಡ್ದಂಗ ಆಯ್ತು. ಏನಪ್ಪಾ ಅಂತ ಕನಸಂದ್ರೆ ಹಲೋ. ಹಲೋ ಮೇಡಮ್, ಹೇಳ್ರಿ ಮೇಡಮ್. ಅದು ಚಾರ್ಟ್ ರೀ ಮೇಡಮ್, ಇನ್ನೊಂದ್ಸಲ ಹಾಕಂತ ಹೇಳ್ರಿ, ನಾ ಎದುರುಗಡೆ ಬರ್ಕೋತೀನಿ. ಬಾಳ ಮುಂಚೆ ಹಾಕಿದ್ರಲ್ಲ ಕಲರ್ಗಳು, ಯಾವ ಚಕ್ರಕ್ಕೆ ಯಾವ ಕಲರ್, ಅವ್ ಮೂರು ಹೌದ್ರಿ, layers. ಹೌದ್ರಿ. ಆಯ್ತ್ರಿ ಮೇಡಮ್, ಆಯ್ತ್ರಿ, ಹೇಳ್ತೀನಿ. ಅವ್ರ ಮೇಡಮ್ ಅವ್ರ ಇನ್ನ ಧ್ಯಾನ ಆಮೇಲೆ ಹೇಳೋಣ. ಹಲೋ, ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಿ? ಗಂಗಾ. ಹಲೋ. ಹಲೋ. ಕೇಳಿಸ್ತಾ ಇದ್ರಿಕ? ಹಾ, ಕೇಳಿಸ್ತದೆ, ಹೇಳ. ಹಲೋ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಮ್ಮ. ಯಾಕೋ ನಂದು ಏನಾಯ್ತ? ಅನ್ಮ್ಯೂಟ್ ಮಾಡ್ಕೊ, ಎಲ್ಲ ಇದಾಗ್ಲಿಕ್ಕ ಮ್ಯೂಟ್ ಆಗ್ಲಿಕ್ಕತ್ತದ. ಅದು ಕೆಂಪದಲ್ಲ, ಅಲ್ಲಿ ಟಚ್ ಮಾಡು. ಗೊತ್ತಿತ್ತು, ಈ ಕಡೆ ಹೋಗ್ಯ. ಈಗ ಮಾತಾಡ. ಅದೇ ಎನರ್ಜಿ ಚೆನ್ನಾಗಿತ್ತು. ಹ್ಮ್. ಅದೇ ಅಂದಂಗ ನಾನು ಸ್ವಲ್ಪ ಆಜ್ಞಾ ಚಕ್ರ ಇದಾಯ್ತು, ತಿರುಗದಂಗಾಯ್ತು. ಆಮೇಲೆ ಅದು ಅದೇ ಸರೋಜಿನಿ ಮೇಡಮ್ ಇದ್ರೊಳಗಿದಾರಲ್ಲ. ಈಗ ಈಗ ಹೊರಗ್ ಬಂದ್ರು ನೋಡು, ಹೇಳಿ. ಹೌದ್ರಿ. ಅದೇ ಚೆನ್ನಾಗಿತ್ತು ಎಲ್ಲ. ಡೀಪ್ ಇತ್ತು ಧ್ಯಾನ. ಮಾಡಿ ಅದೇ ಮತ್ತೆ ಅವ್ರು ರಿಕಾಲ್ ಅದು ನಮ್ಮ ಎಲ್ಲ ಲಮ್ಮ ಒಮ್ಮ ರಮ್ಮ ಯಮ್ಮ ಹಮ್ಮ ಓಂ ಸಹಸ್ರ ಗೊತ್ತಿಲ್ಲ. ಓಂ ಅಲ್ಲಿ ತನ ಅಷ್ಟೇ ಮಾಡ್ತಿದ್ವಿ. ಲಮ್ ವಮ್ಮ ರಮ್ ಯಮ್ ಹಮ್ ಓಂ. ಹಮ್ ಹಮ್ ಉ ಅಂ ಓಂ ಓಂ ಓಂ. ಆಮೇಲೆ ಇದು ಓಂ ಮತ್ತು ಆಂ ಇವೆರಡು. ಇವೆರಡಕ್ಕೆ ಈ ಬುಕ್ ನಲ್ಲಿ ತುಂಬಾ ಚೆನ್ನಾಗಿನೂ ಕೊಟ್ಟಿದ್ದಾರೆ. ಯಾವ ಬುಕ್ ಅದ್ರ ನಮ್ಮದು? ಚಕ್ರಗಳು. ಚಕ್ರಗಳು. ಓಕೆ.
ನಮಗೂ ಇದ್ರದ್ದು ನಮ್ಮ ಕ್ರಿಯಾಯೋಗದೊಳಗ ನಮ್ದು ಇದು ಕ್ರಿಯಾಯೋಗದೊಳಗ ಇವೇ ಅದಾವ್ರಿ ಚಕ್ರಗಳ ಹಾ ಬಗ್ಗೆ ಫುಲ್ ಚಕ್ರಗಳ ಕಾನ್ಸಂಟ್ರೇಟ್ ಮಾಡಿ ಒಂದೊಂದೇ ಚಕ್ರ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಏನ್ ಬೀಜಾಕ್ಷರ ಏನ್ ಹೇಳ್ತಿರಲ್ಲ ಆ ಅದನ್ನ ಬೀಜಾಕ್ಷರ ಹೇಳಿ ಆ ಚಕ್ರದ ಫುಲ್ ಅವ್ ಏನೇನವ ಎಲ್ಲಾ ಕಣ್ಣ ಮುಂದೆ ತಗೊಂಡು ಧ್ಯಾನ ಮಾಡೋದು. ಧ್ಯಾನ ಚಕ್ರಗಳು. ಮಾಡೋದು ಅದು ಅಂದ್ರ ಆ ಚಕ್ರ ಒಂದೊಂದು ಚಕ್ರಗಳ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಆಕ್ಟಿವೇಶನ್. ಒಂದೊಂದು ಚಕ್ರಕ್ಕೆ ಒಂದದು ಇದು ಈಗ ಲಮ್ ಅನ್ನೋದ್ 108 ಸಲ ಲಮ್ ಹಾ. ಲಮ್ ಲಮ್ ಅಂದು ನಾವು ಇದು ಮಾಡ್ತಾ ಇದ್ವಿ. ಚೆನ್ನಾಗ್ ಹೌದು ಹೌದು ಅದನ್ನೇ ಏಕಸ್ವರದಿಂದ ಅದನ್ನ ಅಂದಿದ್ದೆ ಆದ್ರೆ ಹೌದು. ಆಯಾ ಚಕ್ರಗಳೆಲ್ಲ ಆಕ್ಟಿವೇಟ್ ಆಗ್ತಾವ. ಓಕೆ ಮೇಡಮ್. ಅದು ಬರ್ದಿದ್ಯಾರ್ರಿ ಮೇಡಮ್ ಆಥರ್ ಚಕ್ರಗಳು? ಇದು ಪತ್ರಿಕೆ ಬಹಳ ಅವ್ರದ್ದು ಮಂದಿ ಇದೆ. ಬರ್ದಿದ್ದವ ಮೇಡಮ್ Okay, okay. ಹೌದು. ಅಲ್ಲ ಇವ್ರು ಮೇಡಮ್ ಹೇಳಿದ್ದು ಪತ್ರಿಕೆ ಅವ್ರನ್ನು ಬರ್ದಾರೆ. ಯಾವ್ದು ಇಲ್ಲ ಇದು ಏನದ ಅಂದ್ರೆ ತಟವರ್ತಿಯ ವೀರ ರಘುವರ ರಾವ್ ಅಂತದ. ಹಾ ಅವ್ರು ಬರ್ತಿದ್ರಿ. ಹಾ ಕನ್ನಡಕ್ಕ ಉಮಾಲೋಕೇಶ್ ಅವ್ರ ತಂದಾರ. ಓಕೆ ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತು ನಿಮ್ಮ ಸ್ವಾಧ್ಯಾಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಳೆ ಮೇಡಮ್ ಏನ್ ಚಾಲು ಮಾಡ್ತೀರಿ? ಇದೇ ತಗೋತೀನ್ರಿ ಮೇಡಮ್. ಆತ್ಮಾಯಣನೇ ಆತ್ಮಾಯಣ ತಗೊಂಡ್ಬಿಡ್ರಿ ನಾಳೆ. ಶುರು ಮಾಡ್ತೀನಿ. ಓಕೆ. ವಿ ಆರ್ ವೆರಿ ಕ್ಯೂರಿಯಾಸಿಟಿ ಟು ಲಿಸನ್ ದಟ್. ಆತ್ಮಾಯನ ಕೇಳಕ್ಕೆ ನಾವೆಲ್ಲರೂ ಆತ್ಮಾಯಣ. ನೋಡ್ರಿ ಮೇಡಮ್ ಎಲ್ಲಿಗೆ ಬರ್ತದೆ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಓಕೆ ರೇಖಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿಯಾಗೋಣ. Thank you. ಸತ್ಸಂಗದ. ಥ್ಯಾಂಕ್ ಯು.